ಗೈಸ್, ಕಾಮೆಟ್ಗೆ ಎಕ್ಸಾಮ್ 2 ದಿನದಲ್ಲಿದೆ. ಯು ಕೆನಾಟ್ ಸ್ಟಡಿ ಎವ್ರಿಥಿಂಗ್ ಇನ್ 2 days. ಯು ಹ್ಯಾವ್ ಟು ಸ್ಟಡಿ ದ 20% ಆಫ್ ದ ಸಿಲೆಬಸ್ ವಿಚ್ ಗಿವ್ಸ್ ಯು 80% ಆಫ್ ದ ರಿಸಲ್ಟ್ ಅಲ್ವಾ. ಮನೋಜ್, ಇವಾಗ 20% ಸಿಲೆಬಸ್ ಎಲ್ಲಿ ಸಿಗುತ್ತೆ, ನಾನು ಎಲ್ಲೆಲ್ಲಿ ಓದಬೇಕು, ಎಲ್ಲಿಂದ ಸಿಗ್ತಾವೆ ನನಗೆ ಮೆಟೀರಿಯಲ್ ಅಂತ ಕೇಳಿದ್ರೆ ತಲೆ ಕೆಡಿಸ್ಕೊಬೇಡಿ. ನಾನು ನಿಮಗೆ ಕಾಲೇಜ್ ದೋಸ್ತವ್ರದ್ದು ವಾಟ್ಸಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ನೀವು ಬೇಕಾಗಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ಮೋಸ್ಟ್ ವೆಯ್ಟೇಜ್ ಚಾಪ್ಟರ್ಸ್. ಆ್ಯಂಡ್ ಥರ್ಡ್ ಥಿಂಗ್ ಏನಪ್ಪ ಅಂತಂದರೆ ಫಾರ್ಮುಲಾ ಬೇಸ್ ಕ್ವೆಶನ್ಸ್ ನಿಮಗೆ ಈ ಎಲ್ಲ ಸಿಗುತ್ತೆ ನಿಮ್ಮ ವಾಟ್ಸಪ್ಪಲ್ಲೇ, ದಟ್ ಟು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಸೊ ಆ ಮಟೀರಿಯಲ್ನ ರೆಫರ್ ಮಾಡಿ ಒಳ್ಳೆ ಸ್ಕೋರ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಓದಿ. ಸೊ ಬನ್ನಿ ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ನಾನು ನಿಮಗೆ ಇವತ್ತು ಕೆಲವೊಂದಷ್ಟು ಕ್ವೆಶನ್ಸನ್ನು ಸಾಲ್ವ್ ಮಾಡಿಸ್ತಾ ನಿಮಗೆ ಅರ್ಥ ಮಾಡಿಸ್ತೀನಿ ಯಾವ ರೀತಿ ಕಾಮೆಟ್ಗೆ ನಾವು ಗೆಸ್ಸಿಂಗ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ಬೋದು ಅಂತ. ಅದಕ್ಕಿಂತ ಮುಂಚೆ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಒಂದಿದೆ, ಏನಪ್ಪ ಅಂತಂತಂದರೆ ಕಾಮೆಟ್ ಕೇಸ್ ಸ್ಲೈಟ್ಲಿ ಬಿಟ್ ಡಿಫ್ರೆಂಟ್ ದೆನ್ KCET. ಮನೋಜ್, ಇನ್ ಟರ್ಮ್ಸ್ ಆಫ್ ವಾಟ್ ಅಂತ ಕೇಳಿದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಯಿತಾ, ಅಂದರೆ ಇವ್ರು ಕ್ವಶನ್ ಪೇಪರ್ ಕಂಡಕ್ಟ್ ಮಾಡ್ತಕ್ಕಂಥ ವೇ. ಸೊ ಇದು CBT ವೇಲ್ ಕಂಡಕ್ಟ್ ಆಗುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಸಿನ್ಸ್ ಇಟ್ಸ್ ಪ್ರೈವೇಟ್ ಆರ್ಗನೈಸೇಷನ್ಸ್ ಅವ್ರು ಮೋಸ್ಟ್ಲಿ ಅವ್ರು ಅದೇ ಪ್ಯಾಟ್ರನ್ ಅನಲೈಸ್ ಮಾಡಬೇಕಾಗಿ, ಅಂದರೆ ಪ್ಯಾಟ್ರನ್ನ ಫಾಲೋ ಮಾಡಬೇಕಾಗಿರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ನೀವು ಟಚ್ ಎಲ್ಲ ಪೇಪರ್ನೂ ಅಟೆಂಡ್ ಮಾಡ್ತೀರಾ. ಆ 3 ಸಬ್ಜೆಕ್ಟ್ ಏನಿರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸು, ಆ ಟೆಸ್ಟ್ ನೀವು ಅಟೆಂಡ್ ಮಾಡ್ತೀರಾ. ಸೊ ಮುಂಚೆ ಕಾಮೆಟ್ಗೆ ಮೆಡಿಕಲ್ ಮತ್ತು ಡೆಂಟಲ್ಗೂ ಆ್ಯಕ್ಚುಲಿ ಸೀಟ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಸೊ ನೀಟ್ನ ಯುನಾನಮಸ್ ಆಗಿ ಯಾವಾಗ ಮಾಡಿದ್ರು ಆವಾಗ ಬೇಸಿಕ್ಲಿ ಇದು ಒಂದೇ ಒಂದು ಸ್ಟ್ರೀಮಿಗೆ ಮಾತ್ರ ಸೀಟ್ಸನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೆ, ವಿಚ್ ಇಸ್ ಫಾರ್ ಎಂಜಿನಿಯರಿಂಗ್ ರೈಟ್ ನಾವು. ಅರ್ಥ ಆಗ್ತಿದೆಯಾ? ಆ್ಯಂಡ್ ಅದಕ್ಕೋಸ್ಕರನೇ ನೀವು PCM ಬರೀತೀರಾ ಆ್ಯಂಡ್ PCM ಬರೀತೀರಾ ಆ್ಯಂಡ್ 3 ಗಂಟೆ ಬರೀತೀರಾ. 180 ಕ್ವಶನ್ಸ್ ಇರ್ತವೆ. ದೆರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ಎಕ್ಸಾಕ್ಟ್ಲಿ ಯಾವ ರೀತಿ KCET ಕೆಲಸ ಮಾಡುತ್ತೆ ಅದೇ ಥರ ಮಾಡುತ್ತೆ. ಆ್ಯಂಡ್ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ KCETಗಿಂತ ಸ್ವಲ್ಪ ಕ್ವಶನ್ಸ್ಗಳು ಈಸಿಯಾಗಿ ಬರ್ತವೆ, ಆಯಿತಾ, ಈಸಿಯಾಗಿ ಬರ್ತವೆ. ಸೊ ತಲೆ ಕೆಡಿಸ್ಕೊಬೇಡಿ. ಯು ಕ್ಯಾನ್ ರಿಯಲಿ ಡೂ ಗುಡ್ ಇನ್ ಕಾಮೆಟ್ಗೆ ಎಕ್ಸಾಮಿನೇಷನ್. ಆ್ಯಂಡ್ ಕಾಂಪಿಟೇಷನ್ಸು ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬನ್ನಿ ಇವಾಗ ಸೊ ನಾವು ಅಪ್ಲೈ ಮಾಡೋಕ್ಕಾಗಲ್ವ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಸೊ ಫಸ್ಟು ಕ್ವಶನ್ನೇ ತೊಗೊಳ್ಳೋಣ. ಸೊ ಇದು ಲಿಟ್ರಲಿ ಒಂದು ಗಿಫ್ಟೆಡ್ ಕ್ವೆಶನ್ಸ್. ಈ ಥರ ಏನಾದರೂ ಬಂತು ಅಂತಂದರೆ ಯು ಕ್ಯಾನ್ ಈಸಿಲಿ ಅಪ್ಲೈ ದ ಎಲಿಮಿನೇಷನ್ ಟೆಕ್ನಿಕ್, ಅಬ್ಸರ್ವೇಷನ್ ಎಲಿಮಿನೇಷನ್ ಟೆಕ್ನಿಕ್ ಏನಿದೆ ಅದನ್ನು ಅಪ್ಲೈ ಮಾಡಿಬಿಟ್ಟು ನೀವು ಆನ್ಸರ್ನ ತೆಗಿಬಹುದಾಗಿರುತ್ತೆ. ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ, ಇಂಥ ಕ್ವಶನ್ಗಳು ಬಂದಾಗ ರೈಟಿಂದ ಲೆಫ್ಟ್ ಸೈಡ್ಗೆ ನೀವು ಕಂಪ್ಯಾರಿಸನ್ ಮಾಡ್ಕೊಂಡು ಹೋದರೆ ಯು ಕ್ಯಾನ್ ರೀಚ್ ಟು ದ ಆನ್ಸರ್ ಕ್ವಿಕ್ಲಿ ಅಂತಂದು ಹೇಳಿದ್ದೀನಿ ನಾನು ನಿಮಗೆ. ಸೊ ಅದನ್ನೇ ಮಾಡೋಣ ಇವಾಗ. ಸೊ ಫಸ್ಟು ಎಲ್ಲ ಕಡೆ 1 ಇದೆ. ಸೊ 1 ನಾನು ಕಾಮನಾಗಿ ಬರ್ಕೊತಾ ಇದ್ದೀನಿ. ಅದಾದಮೇಲೆ ಸೈನನ್ನು ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, 3 ಕಡೆ ನನಗೆ ಪ್ಲಸ್ ಸೈನ್ ಇದೆ, ಒಂದು ಕಡೆ ಮಾತ್ರ ನೆಗೆಟಿವ್ ಸೈನ್ ಇದೆ. ಸೊ ನೆಗೆಟಿವ್ ಸೈನ್ ಇರೋದ್ರಿಂದ ಆ್ಯಂಡ್ ದಟ್ ಈಸ್ ಎಕ್ಸೆಪ್ಷನಲ್ ಫ್ರಮ್ ದ ರೆಸ್ಟ್ ಆಫ್ ದ ಆಪ್ಷನ್ಸ್. ನಾನು ಆಪ್ಷನ್ ಡಿನ ಸದ್ಯಕ್ಕೆ ಸುಮ್ಮನೆ ಎಲಿಮಿನೇಟ್ ಮಾಡ್ಕೊತಾ ಇದ್ದೀನಿ. ಸೊ ನನಗೆ +1 ಬರುತ್ತೆ ಮೆಜಾರಿಟಿ ತೊಗೊಂಡಾಗ. ನಾನು ಇದು ತೊಗೊಂಡಾಗ ಮೆಜಾರಿಟಿ ನನಗೆ +1 ಬರ್ತಾಯಿದೆ. ಸೊ ಅದನ್ನು ಬರ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಚಾರ ಏನಪ್ಪ ಅಂತಂತಂದರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು X ಇದೆ, 1 ಕಡೆ X ಇದೆ, 2 ಕಡೆ X ಇದೆ, 3 ಕಡೆ X ಇದೆ. ಆಪ್ಷನ್ CL ಮಾತ್ರ ½ X ಇದೆ. ಸೊ X ಬರ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಸ್ಟಿಕ್ ಟು ದ್ಯಾಟ್. ಆ್ಯಂಡ್ ಅಂದರೆ ½ X ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅದಕ್ಕೆ ನಾನು ಸೀನು ಸಹ ಎಲಿಮಿನೇಟ್ ಮಾಡ್ಕೊತಾ ಇದ್ದೀನಿ, ಫಾಲೋಯಿಂಗ್ ದ ಮೆಜಾರಿಟಿ, ಆಯಿತಾ. ನೆಕ್ಸ್ಟು ಸೊ ಇದೆಲ್ಲ ನೆಗೆಟಿವ್ ಸೈನ್ ಕಾಮನ್ ಆಗಿದೆ. ಸೊ ನೆಗೆಟಿವ್ ಸೈನ್ ಬರ್ಕೊತೀನಿ. ಅದಾದಮೇಲೆ log 2x + 1 ಕಾಮನ್ ಆಗಿದೆ. ಸೊ ಅದನ್ನು ಬರ್ಕೊತೀನಿ ಅಂತ ಅಂದ್ಕೊಳ್ಳೋಣ. log 2x + 1 ಬರ್ಕೊಂಡೆ ನಾನು. ಇವಾಗ ಇಲ್ಲಿ x + 1/2 ಬರುತ್ತಾ ಅಥವಾ x - 1/2 ಬರುತ್ತಾ ಅಥವಾ x + 1 ಬರುತ್ತೆ ಅಂತ ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಫಸ್ಟು 1/2 ಅಂತ ತಗೊತೀನಿ. ಸೊ ಎಲ್ಲ ಕಡೆ 3 ಕಡೆ 1/2 ಕಾಮನ್ ಇದೆ. ಇಲ್ಲಿ ಮತ್ತು ಇಲ್ಲಿ ಆ್ಯಂಡ್ ಇಲ್ಲಿ 1/2 ಕಾಮನ್ ಇದೆ. B-ಯಲ್ಲಿ 1/2 ಕಾಮನ್ ಇಲ್ಲ. ಸೊ B-ನೂ ಸಹ ಎಲಿಮಿನೇಟ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ಸೊ 1/2 ಕಾಮನಾಗಿ ಬರ್ಕೊಂಡೆ. ಅದಾದಮೇಲೆ ಪ್ಲಸ್ ಸಿಂಬಲ್ ಬರುತ್ತಾ ನೆಗೆಟಿವ್ ಸಿಂಬಲ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. ನೋಡಿ, 3 ಕಡೆ ಪ್ಲಸ್ ಡಾಮಿನೇಟ್ ಆಗಿದೆ. ಸೊ ಪ್ಲಸ್ ಬರ್ಕೊತೀನಿ. ಅದಾದಮೇಲೆ X ಎಲ್ಲ ಕಡೆ ಇದೆ. ಸೊ X ಬರ್ಕೊತೀನಿ. ಸೊ ದಿಸ್ ಇಸ್ ದ ಎಂಟೈರ್ ಎಕ್ಸ್ಪ್ರೆಷನ್. X + 1/2 log 2x + 1 - x + 1 ಎಲ್ಲಿದೆ ನೋಡಿ, ದಟ್ ಇಸ್ ಯುವರ್ ಆನ್ಸರ್, ವಿಚ್ ಇಸ್ ಆಪ್ಷನ್ A. ಆ್ಯಂಡ್ ಗೆಸ್ ವಾಟ್, ಆನ್ಸರ್ ಇಸ್ ಆಪ್ಷನ್ A. ಕ್ಲಿಯರಾಗಿ ನಾವೇನು ಮಾಡ್ದೋ, ರೈಟಿಂದ ಲೆಫ್ಟ್ಗೆ ಅನಲೈಸ್ ಮಾಡ್ಕೊಂಡು ಹೋದೋ, ಕಂಪೇರ್ ಮಾಡ್ದೋ, ಅನಲೈಸ್ ಮಾಡ್ದೋ, ಆ್ಯಂಡ್ ವಿ ಎಲಿಮಿನೇಟೆಡ್ ದ ರಾಂಗ್ ಒನ್ ಆ್ಯಂಡ್ ವಿ ರೀಚ್ಡ್ ಟಿಲ್ ದ ಆನ್ಸರ್. ಸೊ ಈ ರೀತಿ ನೀವು ಅನಲೈಸ್ ಮಾಡಬೇಕಾಗಿರುತ್ತೆ. ಸೊ ಈ ಥರ ಮಲ್ಟಿಪಲ್ ಕ್ವಶನ್ಸ್ ಸಿಗ್ತಾವೆ ನಿಮಗೆ, ಆರಾಮಾಗಿ ನೀವು ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 2 ಕಡೆ 16 ಇದೆ, ಆಪ್ಷನ್ B ಮತ್ತು ಆಪ್ಷನ್ D. ಇವೆರಡರ ಆನ್ಸರ್ ಆಗಿರುತ್ತೆ. ಯು ಹ್ಯಾವ್ ಟು ಫಿಗರ್ ಔಟ್. ಓಕೆ, ಇಲ್ಲಿ ಇನ್ವರ್ಸ್ ಎಲ್ಲ ಕೇಳಿದಾರಲ್ವಾ, ಮೇ ಬಿ 1/2 ಅಂದರೆ 1/16 ಬರ್ಬೋದು. ಸೊ ಯು ಕ್ಯಾನ್ ಗೋ ವಿತ್ ಆಪ್ಷನ್ D and then ಗೆಸ್ ದ ಆನ್ಸರ್. ಸೊ ಇನ್ನೂ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡೋಣ.
ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ ತಡೀರಿ ಎಲ್ಲಾದರೂ. ಓಕೆ, ಲೆಟ್ಸ್ ಸಾಲ್ವ್ ದಿಸ್. ಕ್ವಶನ್ ನಂಬರ್ 6. ಸೇಮ್ ರೈಟಿಂದ ಲೆಫ್ಟಿಗೆ ಹೋಗುವ, ಕಂಪೇರ್ ಮಾಡುವ, ಅನಲೈಸ್ ಮಾಡುವ, ಆನ್ಸರ್ ತೆಗೆಯುವ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ರೈಟಿಂದ ಲೆಫ್ಟಿಗೆ ಹೋಗಬೇಕಾದ್ರೆ 3 ಕಡೆ ನ್ಯಾಚುರಲ್ ನಂಬರ್ ಇದೆ ಆಯಿತಾ. ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಇದೆ. ಸೊ ಆಪ್ಷನ್ ಎ ಎಲಿಮಿನೇಟ್ ಆಯಿತು ನನ್ನ ಪ್ರಕಾರ ಇಲ್ಲೇನೆ ಆಯಿತಾ. ನೆಕ್ಸ್ಟ್ ಏನು ಬರ್ತಿದೆ, +4 -4 ಅಂತ ನೀವು ಐಡೆಂಟಿಫೈ ಮಾಡಬೇಕು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 3 ಕಡೆ +4 ಇದೆ, ಒಂದು ಕಡೆ ಮಾತ್ರ -4 ಇದೆ. ಸೊ -4 ಒಂದೇ ಒಂದು ಕಡೆ ಬಂದಿರೋದ್ರಿಂದ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಸೊ ಆಪ್ಷನ್ ಸಿನೂ ಸಹ ಎಲಿಮಿನೇಟ್ ಮಾಡ್ಕೊತೀನಿ ಆಯಿತಾ. ಇನ್ನು ಬಾಕಿ ಮಿಕ್ಕಿರೋ 2 ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಸೊ ಈಸಿ ನಿಮ್ಗೆ ಏನಾದರೂ ಬಿ ಎ ಬರಲಿಲ್ಲ ಅಂತಂದರೆ ಡಿ ಹಾಕಿದ್ರೆ ಆನ್ಸರ್ ಸಿಕ್ಬಿಡುತ್ತೆ ನಿಮಗೆ. ಸೊ ನೋಡಿ, ನೀವು ಆರಾಮಾಗಿ ಸೇಮ್ ನಾನು KCETಗೆ ಏನೇನು ನಿಮಗೆ ಗೆಸ್ಸಿಂಗ್ ಟೆಕ್ನಿಕ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ, ಸೇಮ್ ಗೆಸ್ಸಿಂಗ್ ಟೆಕ್ನಿಕ್ಸ್ಗಳನ್ನ ನೀವು ಇಲ್ಲೂ ಸಹ ಯೂಸ್ ಮಾಡ್ಬೋದಾಗಿರುತ್ತೆ ಆಯಿತಾ. ಆ್ಯಂಡ್ ಯು ಕ್ಯಾನ್ ಗೆಟ್ ಟು ಆನ್ಸರ್ ಕ್ವಿಕ್ಲಿ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ನೋಡಿ, ನಾನು ಏನೇನು ಹೇಳ್ಕೊಟ್ಟಿದ್ದೀನಿ KCET ಸಂಬಂಧಪಟ್ಟಾಗೆ ಪ್ರತಿಯೊಂದನ್ನು ರಿವೈಸ್ ಮಾಡ್ಕೊಂಡು ಹೋಗಿ. ಡೆಫಿನೆಟ್ಲಿ ಎಲ್ಲ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಆಲ್ ದ ವೆರಿ ಬೆಸ್ಟ್. ನಿಮ್ಗೆ ಏನಾದರೂ ಕಾಮೆಂಟ್ಗೆ ಸಂಬಂಧಪಟ್ಟಾಗೆ ಡೌಟ್ಸ್ ಇದ್ದರೆ ನನ್ನ ಕೇಳಿ ಕಾಮೆಂಟ್ ಸೆಕ್ಷನಲ್ಲಿ ಅದ್ರ ಬಗ್ಗೆ ಆನ್ಸರ್ ಮಾಡುವ. ಟಿಲ್ ದೆನ್ ಕೀಪ್ ಆನ್ ಲರ್ನಿಂಗ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ನಿಮಗೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ವೀಡಿಯೋ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅದ್ರ ಬಗ್ಗೆ ವೀಡಿಯೋ ಮಾಡ್ಕೊಡ್ತೀನಿ ನಾನು ನಿಮಗೆ.